ಸ್ವಲ್ಪ ತಡಿ ಪುಣ್ಯಾತ್ಮ, ಸ್ವಲ್ಪ ತಡಿ. ಒಂದು ಕ್ಷಣ ನಿಲ್ಲಿಸು ರಥವನ್ನು. ದೃಷ್ಟಿ ಪೂತಂ ನ್ಯಸೇತ್ ಪಾದಂ. ಕಾಲಿಡಬೇಕಾದ್ರೆ ಮೊದಲು ಕಣ್ಣಿಡಬೇಕು ಎಂಬುದು ಸ್ಮೃತಿಕಾರನ ಅಪ್ಪನ. ಅದನ್ನ ನಿಲ್ಲಿಸಿದ್ದು. ಅಲ್ಲ ಬ್ರಹ್ಮಳ, ಕಡಲು ಎಂದಾದರೂ ದಡವನ್ನು ಮೀರಿ ಬರುವುದುಂಟೆ? ಮತ್ತೆ ಇವತ್ತ್ಯಾಕೆ ಬಂತು? ಬೋರ್ಗರೆಯುವ ಆ ಕಡಲು ಈ ಕಡೆಗೆ ಧಾವಿಸಿ ಬರ್ತಾ ಇದ್ದ ಹಾಗೆ ಕಾಣಿಸ್ತದಲ್ಲ ಕುಮಾರ. ಅದು ಕಡಲಲ್ಲ, ಸೇನೆ. ಸೇನೆ ಅಂದ್ರೆ ಹೀಗಿರ್ತದ? ಇಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ. ಪ್ರಳಯ ಕಾಲದಲ್ಲಷ್ಟೇ ಉದ್ಭವಿಸುವ, ಅದುವರೆಗೆ ಸಮುದ್ರದ ಅಂತರಾಳದಲ್ಲೇ ಸುಪ್ತವಾಗಿ ಇರುವ ಬಡಬ ಎಂಬ ಹೆಸರಿನ ಅಗ್ನಿ ಇದ್ದಕ್ಕಿದ್ದಂತೆ ಆಸ್ಫೋಟಗೊಂಡಿದೆ. ಭೂಮಿಯನ್ನು ನುಂಗಿ ನೊಣೆಯುವುದಕ್ಕಾಗಿ ಧಾವಿಸುತ್ತಿದೆ. ನೋಡಲ್ಲಿ ಕೆಂಪು, ಹಳದಿ, ಹಸಿರು, ಕೇಸರಿ ಬಣ್ಣದ ನಾಲಿಗೆಗಳು, ಕೆನ್ನಾಲಿಗೆಗಳು. ಅದು ಬೆಂಕಿ ಅಲ್ಲ, ಅವರೆಲ್ಲರ ರಥದಲ್ಲಿರುವ ಪತಾಕೆ ವರ್ಣಮಯವಾದದ್ದು ಹಾಗೆ ಕಾಣಿಸ್ತದೆ. ಹೌದಾ? ಅದಾರದು ಮಣಿಖಚಿತವಾದಂಥ ರಥದಲ್ಲಿ ಹರಿವ ಹಾವನ್ನೇ ಧ್ವಜಲಾಂಛನವಾಗಿ ಹೊಂದಿದವನು ಯಾರವನು? ಸರ್ಪಧ್ವಜ, ಕೌರವೇಶ್ವರ. ಓ, ಕೌರವ ಅಂದ್ರೆ ಅವನ ಪಕ್ಕದಲ್ಲಿ ಕೆಂಡ ದುಂಡೆಯನ್ನು ಹೋಲುವ ಕಣ್ಣ ಗೊಂಡೆಯನ್ನು ಹೊರಳಿಸುತ್ತಾ ಬಿಟ್ಟ ಮಂಡೆಯವನೊಬ್ಬ ಕಾಣಿಸ್ತಾನಲ್ಲ, ಯಾರವ? ಅವನ ಸಹೋದರ ದುಶ್ಯಾಸನ. ಅವನ ಎಡಗಡೆಯಲ್ಲಿ ದೊಡ್ಡ ಗಾತ್ರದ ಮುಂಡಾಸ ಹೊತ್ತವ, ಅವ ಯಾರು? ಕರ್ಣ. ಇದೆಂಥದ್ದು? ಜೇಡಿ ಮಣ್ಣಿನ ಹುತ್ತದಲ್ಲಿ 2 ಸ್ವಡರುಗಳನ್ನು ಬೆಳಗಿಸಿ ಇಟ್ಟಿದ್ದಾರಲ್ಲ, ಎಂಥದ್ದು? ಆಚಾರ್ಯ ಭೀಷ್ಮರು. ಅದೆಂಥದ್ದು ಜೇಡಿ ಮಣ್ಣಿನ ಹುತ್ತ? ಬಿಳಿಯ ಗಡ್ಡ, ತಲೆ ಕೂದಲು, ಸ್ವಡರು, 2 ಕಣ್ಣು. ಇದೆಂಥದ್ದು? ಯಜ್ಞ ವೇದಿಕೆಯನ್ನೇ ಹೊತ್ತುಕೊಂಡು ಬಂದ ಹಾಗುಂಟಲ್ಲ ತೇಜಸ್ಸಿನಿಂದ. ಆಚಾರ್ಯ ದ್ರೋಣರು. ಓಹೋ, ಇವರೆಲ್ಲರ ಹತ್ರ ನಾನು ಯುದ್ಧ ಮಾಡಬೇಕು. ಯುದ್ಧ ಮಾಡಬಹುದಿತ್ತು, ಆದರೆ ಇವತ್ತಾಗುವುದಿಲ್ಲ. ಇವತ್ತ್ಯಾಕಾಗುವುದಿಲ್ಲ? ಎಲ್ಲಿ ನೋಡಿದರದೆ ತಲ್ಲಣಿ ಪುದುರ. ಹೋಗಲಿ ರಥ. ಸ್ವಲ್ಪ ನಿಲ್ಲ. ಯತ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರಕಃ. ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಸಮಷ್ಟಿ ಪ್ರಜ್ಞೆಯಿಂದ ಸರ್ವರ ಹಿತವನ್ನು ಲಕ್ಷ್ಯದಲ್ಲಿಟ್ಟು ಹೇರಲ್ಪಟ್ಟ ಶಾಸ್ತ್ರವಾಕ್ಯಗಳೇನುಂಟೋ ಅದನ್ನು ಅತಿಕ್ರಮಿಸಿ ನಡೆಯಕೂಡದು. ಶಾಸ್ತ್ರವಾಕ್ಯ ಮುತ್ಸೃಜ್ಯ ವರ್ತತೆ ಕಾಮಕಾರಕ. ವರ್ತಿಸಿದರೆ ನ ಸ ಸಿದ್ಧಿಂ ಅವಾಪ್ನೋತಿ, ಅವನಿಗೆ ಸಿದ್ಧಿ ಇಲ್ಲ. ನ ಸುಖಂ, ಸುಖ ಇಲ್ಲ. ಪರಾಂಗತಿ, ಯಾವುದು ಸುಖ? ಶಾಸ್ತ್ರಕಾರ ಏನು ಹೇಳಿದ್ದಾನಪ್ಪ? ಯುದ್ಧರಂಗವನ್ನು ಕೆಲವರಿಗೆ ನಿಷೇಧಿಸಿದ್ದಾನೆ. ಯಾರಿಗೆ? ಎಳೆಯ ಮಕ್ಕಳಿಗೆ, ಹಳೆಯ ಮುದುಕರಿಗೆ, ಹೆಣ್ಣು ಮಕ್ಕಳಿಗೆ, ಮದುವೆ ಶೋಭನಕ್ಕೆ ದಿನ ಇಟ್ಟುಕೊಂಡವರಿಗೆ, ಅನಾರೋಗ್ಯ ಪೀಡಿತರಿಗೆ, ಅವರಿಗೆಲ್ಲ ಯುದ್ಧ ನಿಷಿದ್ಧ. ಆ ನ್ಯಾಯನ ನಾನು ಇವತ್ತು ಯುದ್ಧ ಮಾಡುವ ಹಾಗಿಲ್ಲ. ಈಗ ನೀನು ಎಳೆಯವನ ಮಗುವ? ಎಳೆಯವ ಅಲ್ಲ. ನೀನು ವೃದ್ಧನೋ? ಹಳೆಯವನು ಅಲ್ಲ. ಅಲ್ಲ, ಮದುವೆ ಶೋಭಾನಕ್ಕೆ ದಿವಸ ಇಟ್ಟುಕೊಂಡವನು? ಅದು ಅಲ್ಲ. ಹೆಣ್ಣು ಅಲ್ಲ. ಹೆಣ್ಣು ಅಲ್ಲ. ರೋಗಿಷ್ಠನಾ? ಹೌದು, ನಾನು ರೋಗಿಷ್ಠ. ಇಷ್ಟು ಗಟ್ಟಿಮುಟ್ಟಾಗಿ ಇದ್ದಿ ಮತ್ತೆ ಮನೆಯಿಂದ ನೋಡಿದ ಕೂಡಲೇ ರೋಗ ತಿಳಿಯುವುದಾದ್ರೆ ಆ ಪಂಡಿತರು ರೋಗಿ ಹತ್ರ ಏನಾಗ್ತದೆ ಅಂತ ಕೇಳೋದು ಯಾಕೆ? ಅದವ ಹೇಳಿಕೊಂಡ ಮೇಲೆಯೇ ಗೊತ್ತಾಗಬೇಕು. ನನಗೇನಾಗುತ್ತಿದೆ ಅಂತ ನಿನಗೆ ನಾನು ಹೇಳ್ತೇನೆ. ಮನೆಯಿಂದ ಹೊರಡುವಾಗ ನನ್ನ ಗುಂಡಿಗೆಯ ಬಡಿತ ಒಂದು ಲಯಬದ್ಧವಾಗಿಯೇ ಇತ್ತು. ಲಪ್ ಡಪ್ ಲಪ್ ಡಪ್ ಲಪ್. ಸೇನಾ ದರ್ಶನ ಮಾತ್ರದಿಂದಲೇ ಅದು ತಾರು ಮಾರು ಏರು ಪೇರುವಾಗಿದೆ. ಅದರ ಅರ್ಥ ಏನು? ದೇಹದ ಸಮತೋಲ ಸತ್ತಿದೆ ಅಂತಾಗಲ್ವ? ದೇಹದ ಸಮತೋಲ ಸತ್ತದ್ದನ್ನೇ ಅನಾರೋಗ್ಯ ಅಂತ ಹೇಳಿದ್ರು. ನಾವು ಇವತ್ತು ಯುದ್ಧಕ್ಕೆ ಹೋಗುವ ಹಾಗಿಲ್ಲ. ಹಿಡ್ಕೊ ಮಾರಾಯ,
ಸ್ವಲ್ಪ ನಿಲ್ಲಿಸು, ಗಾಡಿ ನಿಲ್ಲಿಸು. ಈಗ ಯುದ್ಧಕ್ಕಾಗಿ ಬಂದವ ನೀನು. ಹೌದು. ಯುದ್ಧಕ್ಕಾಗಿ ಬಂದವ ಯುದ್ಧ ಮಾಡುವುದಿಲ್ಲ ಹೇಳಿದ್ರೆ ನಾಚಿಕೆಗೇಡು. ಯುದ್ಧ ಮಾಡಲೇಬೇಕು. ನಾನು ಯುದ್ಧ ಮಾಡ್ಲಿಕ್ಕಾಗದೆ ಹೋಗುದಲ್ಲ ಪುಣ್ಯಾತ್ಮ, ನೀವು ಯಾಕೆ ನನ್ನ ಮರ್ಯಾದೆ ತೆಗಿತ್ತೆ? ಮತ್ತೆ ಇವತ್ತು ಯುದ್ಧ ಮಾಡುವ ಹಾಗಿಲ್ಲ ಶಾಸ್ತ್ರಕಾರನ ಕಟ್ಟಪ್ಪಣೆ ಮೇರೆಗೆ. ಆದ್ರಿಂದ ಈಗ ಈಗ ಕೊಡಿಯೋಣ. ನನ್ನನ್ನು ನನಗೆ ಕೊಲ್ತಾರೆ. ರಥದಿಂದ ಕೆಳಗೆ ಹಾರಿ ಅಯ್ಯಯ್ಯೋ, ಎಲ್ಲಿಗೆ ಮಾಡ್ತಾ ಇದ್ದಿ? ಅಯ್ಯಯ್ಯೋ ಓ ತಮ್ಮಯ್ಯ, ಅಯ್ಯಮ್ಮ ಒಡೆಯರಲ್ಲವೇ ನಿಮಗೆ ನಾವು ಅಯ್ಯಮ್ಮ, ನನ್ನ ಒಂದು ಕೈಯಿಂದ ನಿನ್ನೆರಡು ಕಾಲುಗಳನ್ನು ಹಿಡ್ಕೊಂಡಿದ್ದೇನೆ, ಮತ್ತೊಂದು ಕೈಯಿಂದ ನೀನು ಖಡ್ಗ ಹಿಡಿದು ಎತ್ತಿ ನಿಂತಂತ ನಿನ್ನ ಈ ಕೈಯನ್ನು ತರ ಹಿಡಿದಿದ್ದೇನೆ. ನಮ್ಮಯ್ಯ ಅಯ್ಯ, ತಾಯಿಯನ್ನಾದರೂ ಕೊಲ್ಲಬಹುದು, ತಾಯಿಯನ್ನು ಕೊಲ್ಲಬಹುದು. ಕೊಂದವರು ತಾಯಿಯನ್ನಾದರೂ ಕೊಲ್ಲಬಹುದು. ಪರಶುರಾಮ ದೇವರು ಸಾಕ್ಷಿಗಿದ್ದಾರೆ. ಹೆತ್ತ ತಾಯಿಯನ್ನು ಕತ್ತರಿಸಿದ್ದಕ್ಕೆ ಅರ್ಥ ಆಯ್ತಾ? ಈಗ ನಾ ಹೇಳಿದ್ದೇನೆ ಅಂದ್ರೆ ನಾನು ಪ್ರಶ್ನಿಸದೆ ಇದ್ದದ್ದು. ತಾಯಿಯನ್ನು ಕೊಲ್ಲಬೇಡ ಪಾಪಿ ಮಗನ. ಆದರೆ ತಂದೆಯನ್ನು ಕೊಂದದ್ದಕ್ಕೆ ದಾಖಲೆ ಎಲ್ಲಿಯೂ ಇಲ್ಲ. ಅಂದ್ರೆ ಅಂಥದ್ರಲ್ಲಿ ನೀನೀಗ ಆ ದಾಖಲೆಯನ್ನು ನಿರ್ಮಿಸ್ಲಿಕ್ಕೆ ಹೊರಟಿದೀಯ. ತಂದೆ ಹೌದು. ಅದೇ ನೀನು ನನ್ನ ಅಪ್ಪನ ಪುಣ್ಯಾತ್ಮ. ನಾನು ಓದಿದ್ದೇನೆ ಮನುಸ್ಮೃತಿಯನ್ನು. ಅದರಲ್ಲುಂಟು. ಏನುಂಟು? ಜನಿತಾಚ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚ ಏತೆ ಪಿತರ ಸ್ಮೃತಾಹ ಅಂತ. ಅನ್ನ ಕೊಟ್ಟವ, ಉಪನಯನ ಮಾಡಿದವ, ಭಯದಿಂದ ನಿವಾರಿಸಿದವ, ವಿದ್ಯೆ ಕೊಟ್ಟವ, ಇವರೆಲ್ಲ ತಂದೆಯ ಸಮಾನರು. ಸಮಾನ. ನಿನಗೆ ನಾನು ಅನ್ನದಾತನಲ್ಲವೇ? ನೀವು ಕೇಳಿದಾಗ ಮುಂಗಡ ಕೊಡ್ಲಿಲ್ವ? 3 ದಿವಸಕ್ಕೊಮ್ಮೆ ಬಟವಾಟ ಮಾಡಲಿಲ್ವ? ಊಟಕ್ಕೆ ಕೂತಾಗ ಅನ್ನದ ಅಗಳು ಬಾಯಿಗೆ ಸಿಕ್ಕುವ ಹಾಗೆ ನಾನು ಆಕ್ಷೇಪಿಸಿದ್ದೇನೆ. ಇಂಥ ಅನ್ನದಾತನ ಕೊರಳನ್ನೇ ಕತ್ತರಿಸುವುದಕ್ಕೆ ಸಿದ್ಧನಾಗಿದ್ದೆಲ್ಲ ಪುಣ್ಯಾತ್ಮ. ನಮ್ಮಯ್ಯ ಕೊಲ್ಲಬೇಡ. ಅಯ್ಯೋ ನಮ್ಮಯ್ಯ, ನಿನ್ನ ಕಾಲು ಹಿಡಿತೇನೆ. ಅಲ್ಲ, ಒಂದಿಷ್ಟೂ ಇಲ್ವ ನಿನ್ನ ಹತ್ರ? ಏನೇನೂ ಇಲ್ಲ ವಿಷಯದಲ್ಲಿ ಈಗ ಇಲ್ಲ. ಅಯ್ಯೋ ದೇವರೇ, ಕರುಣೆಯೇ ಇಲ್ಲ. ಕರುಣವಿಲ್ಲವೇ ತನಗೆ? ನಿನಗೆ ತನ್ನಲ್ಲಿ ಒಂದಿಷ್ಟು ಕರುಣೆ ತೋರಿಸದೇ ಇರುವ ನೀ ಯಾವ ಜಾತಿ ಜನ ಮರಾಯ? ಕೊಲ್ಲಬೇಡ. ನಮ್ಮಯ್ಯ ಕೊಲ್ಲುವುದಿಲ್ಲ ಅಂತ ಹೇಳುವ ತನಕ ನಿನ್ನ ಕಾಲು ಬಿಡುವುದಿಲ್ಲ. ಓಡುವುದಿಲ್ವಲ್ಲ, ಓಡಿ ಹೋಗುದಿಲ್ಲಲ್ಲ. ಓಡಿದ್ರೆ ಕೊಲ್ಲುವುದಾ? ಓಡಿದ್ರೆ ದುಡ್ಡು ಹಿಡಿದು ಕತ್ತರಿಸ್ತೇನೆ. ಕೊಲ್ಲುವುದಿಲ್ಲ ಅಂತಾದ್ರೂ ನಾವು ಓಡುವುದಿಲ್ಲ. ಕೊಲ್ಲುವುದಿಲ್ಲ ಅಲ್ಲ? ಕೊಲ್ಲುವುದಿಲ್ಲ. ಕೊಲ್ಲುವುದಿಲ್ಲ. ಕೊಲ್ಲುವುದಿಲ್ಲ ಅಲ್ಲ? ಇಲ್ಲ ಇಲ್ಲ, ಬಿಟ್ಟಿದ್ದೇನೆ. ಅಯ್ಯಮ್ಮ, ಮತ್ತೆ ನೀನು ಒಮ್ಮಿನ ಬೆಲೆ ಕತ್ತಿ ಹಿಡಿದು ಹೀಗೆ ಎತ್ತಿದ್ರೆ ನನ್ನ ಒಳ ಬಟ್ಟೆ ಕೆಳ ಬಟ್ಟೆ ಪೂರ ಒದ್ದೆ ಆಗುದ್ರಲ್ಲಿ ಆಶ್ಚರ್ಯ ಏನುಂಟು? ಪೂರ ಒದ್ದೆ ಆಗಿ ಏನಿಷ್ಟು ಭಯ ಪಡುವವ, ಬಟ್ಟೆ ಎಲ್ಲ ಒದ್ದೆ ಆಗುವವ ಹೆಣ್ಣು ಮಕ್ಕಳ ಮುಂದೆ ಕೊಚ್ಚಿಕೊಂಡಿಯಲ್ಲ, ಹಾಗೆ ಮಾಡ್ತೇನೆ. ಆ ವಿಷಯ ಮಾತನಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ಯಾಕಿಲ್ಲ? ನೀನು ನಪುಂಸಕ, ಗಂಡುಸಲ್ಲ. ನಾನು ಹೆಣ್ಣು ಮಕ್ಕಳ ಮುಂದೆ ಕೊಚ್ಚಿಕೊಂಡಿದ್ದೇನೆ. ಯಾಕೆ? ಯಾಕೆ? ನಾನು ಗಂಡುಸು. ನಿನಗೇನು ಗೊತ್ತುಂಟ? ತಿಪ್ಪೆಯ ತಿರುಕೂಳಿಯೊಬ್ಬನ ಹತ್ರ ಒಂದು ಚಂದದ ಹುಡುಗಿ ಬಂದು ನಿಮಗೆಲ್ಲಾತು ಅಂತ ಕೇಳಿದ್ಲು ಅಂತಾದ್ರೆ ನಾನು ತಿಪ್ಪೆಯ ತಿರುಕೂಳಿ ಆತು ಅಂತ ಹೇಳುವುದಿಲ್ಲ. ಗಂಡುಸು ಅವ. ನನ್ನ ಬಗ್ಗೆ ಆಸಕ್ತಿ ಮೂಡಿದೆ ಹುಡುಗಿ. ಓ ನಾನಾ?
ಇಲ್ಲಿ ಬಾ ಹಾ ಹೇಳಿ ಗುಡ್ಡದ ತುದಿಗೆ ಕರ್ಕೊಂಡು ಹೋಗ್ತಾನೆ. ಹಾ ಏನು ತಿಳಿದಿದ್ದಿ? ಹ್ಮ್ ಇಲ್ಲಿಂದ ಕೆಳಗಿರುವುದೆಲ್ಲ ನನ್ನ ಸ್ವಂತದ್ದು ಗೊತ್ತುಂಟ ಅಂತಾನೆ. ಹಾ ಹುಡುಗಿ ಪಾಪ ಕೆಳಗಿರುವ ಗದ್ದೆ ತೋಟ ಪೂರ ಅವನದ್ದು ಅಂತ ತಿಳಿಯುವುದು. ಹಾ. ಇವ ಸೊಂಟದಲ್ಲಿ ಕೈ ಇಟ್ಕೊಂಡು ಇದರಿಂದ ಕೆಳಗಿರುವಂತೆ ಸ್ವಂತದ್ದು. ಯಾಕೆ ಹಾಗೆ ಹೇಳಿಸ್ತದೆ? ಅವನ ಗಂಡಸು ತನ್ನ ಹಾ, ಹಾ. ನೀನು ಸಂಡ ನಿನಗಂತ ಅರ್ಥ ಆಗ್ತದೆ. ಹಾ. ಹೆಣ್ಣು ಮಕ್ಕಳ ಎದುರು ಕೊಚ್ಚಿಕೊಂಡಿದ್ದೇನೆ ಅದಲ್ಲ. ಹಾ, ಹಾ. ಆದ್ರೆ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ತೇನೆ. ಹಾ. ನನಗೆ ಯುದ್ಧದ ಕುರಿತು ಹೆದರಿಕೆ ಉಂಟು. ಸತ್ರ ಮತ್ತೇನಿಲ್ವಲ್ಲ. ಆ, ಯುದ್ಧದಲ್ಲಿ ಸತ್ತರೆ ಯೋಗ ಭಾಗ್ಯ ಎಂತದ್ದು. ಸ್ವರ್ಗದಲ್ಲಿ ಆ ಸ್ವರ್ಗದ ಅಪ್ಸರಾಂಗನೆಯರ ಸುಖ ಸಿಗ್ತದೆ. ಪುಣ್ಯಾತ್ಮ, ಹಾ ಸ್ವರ್ಗದಲ್ಲಿ ಹಾ ನನಗೆ ಆ ಹಳೆ ಸಹವಾಸ ಬೇಡ. ಕ್ರಯ ಕೊಟ್ಟು ಸಂತೆಯಿಂದ ಹೊಸ 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 ಸೇರನ್ನು ತಂದು ನನ್ನ ಅಂತಃಪುರಕ್ಕೆ ಸೇರಿಸಿಕೊಂಡಿದ್ದೆ. ಇನ್ನೂ ಅವರೆಲ್ಲರ ಸರದಿ ಮುಗಿಲಿಲ್ಲ. ಹಾ. ನನಗೆ ಈ ಸೂಳೆರೆ ಸಾಕು. ದಮ್ಮಯ್ಯ, ನಾನು ಯುದ್ಧ ಮಾಡುವುದಿಲ್ಲ ನೀನು ಯುದ್ಧ ಮಾಡುವುದಿಲ್ಲ. ಮಾಡುವುದಿಲ್ಲ. ಹಾಗಾದ್ರೆ ನಾನು ಯುದ್ಧ ಮಾಡುತ್ತೇನೆ. ಹ, ಹಾ ನೀನು? ಹೌದು. ಇಲ್ಲಪ್ಪ, ನಿನಗೇನೋ ಮಣ್ಣಿನ ವಾಸನೆ ಬಂತು. ಗಂಡು ಸಾದ ನಾನೇ ಹೆದರಿಕೊಂಡಿದ್ದೇನೆ. ಹಾ ಷಂಡ ನೀನು ಹಾ ಸೆಟದು ನಿಲ್ತಿ ಅಂದ್ರೆ ಈ ಮಾತಿಗೆ ಅರ್ಥ ಉಂಟೇನೋ? ಅಯ್ಯ, ಓ. ಗಂಡುಸಾದ ನೀನೇ ನಪುಂಸಕನ ಹಾಗೆ ವರ್ತಿಸಿದ್ದರಿಂದ ನಪುಂಸಕನಾದ ನಾನು ಗಂಡಾದ್ರೆ ತಪ್ಪೇನು? ತರ್ಕ ಸರಿ ಉಂಟು. ಗಂಡು ಸಣ್ಣನಾಗುವಾಗ ಸಣ್ಣ ಗಂಡಾಗಬಹುದು. ಅರ್ಥ ಆಯ್ತು. ನೀನು ಯಾಕೆ ಗಂಡಾದಿ ಅಂತ ಗೊತ್ತಾಯ್ತು. ಎಲ್ಲಿಯೋ ನಿಂದೊಂದು ಹಳೆ ಹರಕೆ ಬಾಕಿಯಾಗಿದೆ. ನಿನ್ನ ಅಪ್ಪಂದ ಕೌರವಾದಿಗಳ ಕೈಯಲ್ಲಿ ಪೆಡ್ತಿಂದು ಸಾಯ್ತೇನೆ ಅಂತ ನಿನ್ನ ಹರಕೆ. ಅದಕ್ಕಾಗಿಯೇ ಈಗ ತಾನು ಯುದ್ಧ ಮಾಡ್ತೇನೆ ಅಂತ ಸಿದ್ಧನಾಗಿದ್ದಿ. ಧಾರಾಳ. ನನ್ನ ಅಡ್ಡಿ, ಆತಂಕ, ಅಭ್ಯಂತರ, ತಕರಾರು ಯಾವುದೂ ಇಲ್ಲ. ನೀನು ಮುಂದುವರಿಬಹುದು, ನಾನು ಬರ್ತೇನೆ. ಅಯ್ಯಪ್ಪ, ಎಂತದಾಯ್ತಾ? ಎಲ್ಲಿ ಹೋಗ್ತಿ? ನನ್ನ ಜುಟ್ಟಿಗೆ ಹಾಕ ಕೈ ಆಗುತ್ತೆ. ನಾನು ಹೋಗ್ತೇನೆ, ನೀನು ಯುದ್ಧ ಮಾಡುದನ್ನ ಆಗುವುದಿಲ್ಲ. ಮತ್ತೆ ನೀನು ಓಡ್ಲಿಕ್ಕೆ ಹೊರಟ್ರೆ ಈ ರಥದ ಕಂಬಕ್ಕೆ ಕಟ್ಟಿ ಹಾಕಿ ಏನು? ಯಾಕಪ್ಪ? ಈಗ ನಾನು ಯುದ್ಧ ಮಾಡ್ತೇನೆ, ನೀನು ಸಾರಥ್ಯ ಮಾಡು, ರಥ ನಡೆಸು. ನನಗೆ ಪ್ರಾಣ ಹೋಗ್ತಾನೆ ಅಂತ ಹೆದರಿಕೆ. ಸಾರಥ್ಯ ಆಗಿ ನೀನು ಈ ರಥದಲ್ಲಿ ಕುಳಿತುಕೊಳ್ಬೇಕು. ನನ್ನ ಪ್ರಾಣ, ನನ್ನ ಪ್ರಾಣ. ನಾನಿರುವಾಗ ನಿನ್ನ ಪ್ರಾಣ ಹೇಗೆ ಹೋಗ್ತದ? ನಿನ್ನ ಮಾತನ್ನು ನಂಬದೆ ಗತಿ ಇಲ್ಲ. ನಂಬುದಿಲ್ಲ ಹೇಳಿದ್ರೆ ಕಂಬ ಕಟ್ಟಿ ಆಗ್ತದೆ. ನಂಬಿದವನಾದ್ರೆ ಕಟ್ಟಿ ಒಂದು ಹಾಕುದಿಲ್ಲ. ಕಟ್ಟುದಿಲ್ಲ. ಆಯ್ತು, ಮತ್ತೆ ಎಂತ ಮಾಡೋದು? ಈಗ ಹಿಡ್ಕೊಂಡಿದ್ದೇನೆ. ಹಾ ಕಡಿವಾಣ. ಹಾ ಹೋಗುವಣ. ತಿರುಗಿಸು ರಥ ಈ ಕಡೆಗೆ. ಹಾ, ಈ ಕಡೆಗೆ ಹೋಗ್ಲಿ. ಯುದ್ಧಕ್ಕಲ್ಲ, ಈ ಕಡೆಗೆ, ಈ ಕಡೆಗೆ. ಯುದ್ಧ ಬದಿಗ. ಹಾ. ಹಾಗಾದ್ರೆ